ರಾಜ್ಯದಲ್ಲಿ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈ ಬಗ್ಗೆ ಕಾಂಗ್ರೆಸ್ನ ಶಾಸಕರು ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಒಂದು ಕಡೆ ಏನು ಬರ ತಾಂಡವ ಆಡ್ತಿದೆ ರಾಜ್ಯದಲ್ಲಿ, ಇವೆಲ್ಲವನ್ನು ಬಿಟ್ಟು ಏನು ಮುಖ್ಯಮಂತ್ರಿಗಳು ಏನು ಅಸಮಾಧಾನವನ್ನು ತಣಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಎಲ್ಲೋ ಒಂದು ಕಡೆ ಸೂಟ್ ಕೇಸ್ ಕೊಟ್ಟಿದ್ದಾರೆ ಅಂತೇಳಿ ಏನು ವಿರೋಧ ಪಕ್ಷಗಳು ಕೂಡ ಆರೋಪ ಮಾಡ್ತಿದೆ. ಈ ಬಗ್ಗೆ ಬನ್ನಿ ನಮ್ಮ ಜೊತೆ ಮಾತಾಡ್ತಾ ಇದ್ದೆ MLC ಆದಂಥ ಟಿ.ಎಚ್. ಶರವಣ ಅವರು. ಸರ್, ಇಲ್ಲೊಂದು ಕಡೆ ಏನು ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಸೂಟ್ ಕೇಸ್ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಕೇಳಿ ಬರ್ತಿದೆ ಸರ್. ಬಹುಶಃ ಒಂದು ಆರೋಪ ಸ್ಥಾನದಲ್ಲಿದ್ದು ಜೈಲಿಗೆ ಹೋಗಿ ಮತ್ತು ಇವತ್ತು ಬೇಲ್ ಮೇಲೆ ಹೊರಗಡೆ ಬಂದಿರತಕ್ಕಂಥ ಒಬ್ಬರು ಶಾಸಕರನ್ನ ಇವತ್ತು ಮತ್ತೊಮ್ಮೆ ಮಂತ್ರಿ ಮಾಡಿರತಕ್ಕಂಥದ್ದು ಈ ರಾಜ್ಯದ ಜನರ ಪ್ರಶ್ನೆ. ಇದು ಹಿಂದೆ ಅವರು ಯಾವುದಕ್ಕೋಸ್ಕರ ಮಂತ್ರಿ ಪದವಿಯನ್ನೇ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ರು. ಆ ಕೇಸ್ ಇನ್ನೂ ನಿರಂತರವಾಗಿ ತನಿಖೆ ನಡೀತಾ ಇದೆ, ಕೋರ್ಟಲ್ಲಿ ಕೇಸ್ ಇದೆ. ಈಗ ಬೇಲ್ ಮೇಲೆ ಅವರು ಹೊರಗಡೆ ಬಂದಿದ್ದಾರೆ. ಹೌದು, ಹಾಗಂತೇಳಿ ಮತ್ತೊಮ್ಮೆ ಯಾತಕ್ಕೋಸ್ಕರ ಅವ್ರಿಗೆ ಮಂತ್ರಿ ಕೊಟ್ಟರು, ಅವ್ರು ಯಾರನ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಈ ಕೇಸಲ್ಲಿ, ಅವ್ರು ಯಾವ ಥರ ಬೆದರಿಕೆ ಹಾಕಿದ್ರು, ಏನೇನು ಆಮಿಷಗಳನ್ನು ಒಡ್ಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೋಬೇಕು. ತಮ್ಮ ಕ್ಯಾಬಿನೆಟ್ಟಲ್ಲಿ ಇರತಕ್ಕಂಥ ಸಚಿವರು ಪಾರದರ್ಶಕವಾಗಿ ಯಾವುದೇ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇಲ್ಲದೇ ಇರತಕ್ಕಂಥದ್ದು, ಭ್ರಷ್ಟಾಚಾರದಲ್ಲಿ ಇಲ್ಲದೇ ಇರತಕ್ಕಂಥವ್ರನ್ನ ಇಟ್ಕೊಂಡ್ರೆ ಬಹುಶಃ ನೀವು ಇರತಕ್ಕಂಥ ಇನ್ನೂ ಒಂದು 20-22 ತಿಂಗಳು ಏನಿದೆ ಒಳ್ಳೆ ಆಡಳಿತ ಕೊಡ್ತೀರಾ ಅಂತೇಳಿ ಈ ರಾಜ್ಯದ ಜನ ಬಯಸಿದ್ದಾರೆ. ಅದನ್ನು ತಾವು ಮಾಡ್ತೀರಾ ಅಂತೇಳಿ ನಾವೆಲ್ಲರೂ ಕೂಡ ವಿರೋಧ ಪಕ್ಷದವರು ಬಯಸ್ತಾ ಇದ್ದೀವಿ. ಈ ರಾಜ್ಯದ ಜನ ಕೂಡ ಬಯಸ್ತಾ ಇದ್ದಾರೆ. ಮುಂದಿನ ಅಧಿವೇಶನದಲ್ಲಿ ಇದ್ರ ಬಗ್ಗೆ ನಾವು ಮತ್ತು BJP ಅವರು ಇಬ್ಬರು ಕೂಡ ಸೇರಿ ಸದನದ ಒಳಗಡೆ ಸದನದ ಹೊರಗಡೆ ಹೋರಾಟ ಮಾಡಲಿದ್ದೀವಿ. ಇದನ್ನು ಬಿಡೋದಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ರಾಜ್ಯದಲ್ಲಿ ಕಾವೇರಿ ಇಶ್ಯೂ ಬಗ್ಗೆ ಜಾಸ್ತಿ ದೊಡ್ಡದಾಗಿದೆ. ಜೊತೆಗೆ ತಮಿಳುನಾಡು ಕೂಡ ಏನೋ ಕಾವೇರಿ ವಿಚಾರವಾಗಿ ಸಾಕಷ್ಟು ಕಿರಿಕನ ಮಾಡ್ತಿದೆ. ಅಷ್ಟೇ ಅಲ್ಲದೆ ಬಿಡದಿ ರೈತರ ವಿಚಾರವಾಗಿ ಸಾಕಷ್ಟು ಗೊಂದಲ ಕೂಡ ಇದೆ. ಈ ಎರಡನ್ನು ಹೊರತುಪಡಿಸಿ ಕೇವಲ ಸಚಿವ ಸಂಪುಟದಲ್ಲೇ ಏನು ಗೊಂದಲದಲ್ಲೇ ಮುಖ್ಯಮಂತ್ರಿಯವರು ಬ್ಯುಸಿ ಆಗಿದ್ದಾರೆ. ಇದು ಎಲ್ಲ ಒಂದು ಕಡೆ ಏನೋ ಆಡಳಿತ ವೈಫಲ್ಯ ಅನ್ಸಲ್ವ ಸರ್? ಬಹುಶಃ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಯಾವ ಥರ ತೊಂದರೆಗಳಿದೆ, ಯಾವ ಥರ ಇನ್ನೂ ಖಾತೆನೂ ಹಂಚಿಲ್ಲ, ಖಾತೆನೇ ಬರಲಿಕ್ಕೆ ಮುಂಚೆ ಖಾತೆಗಳು ಎಷ್ಟೆಷ್ಟು ಇವತ್ತು ಮಂತ್ರಿಮಂಡಲದಲ್ಲಿ ಹಲವಾರು ಶಾಸಕರ ಆಕಾಂಕ್ಷಿಗಳಿದ್ದರು. ಅವ್ರನ್ನ ಎಲ್ಲರನ್ನೂ ಕೂಡ ಈಗ ಏನು ಅವರು ರಾಜೀನಾಮೆ ಪರ್ವ ಮಾಡ್ತೀವಿ ಅಂತೇಳಿ ಹೇಳೋ ಸಂದರ್ಭದಲ್ಲಿ ಅವ್ರನ್ನ ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಅವರು ತುಂಬ ಬ್ಯುಸಿಯಾಗಿದ್ದಾರೆ. ಬಹುಶಃ ಇದರಲ್ಲಿ ಇನ್ನೂ ಖಾತೆ ಯಾವಾಗ ಹಂಚ್ತಾರೆ, ಇನ್ನು ಖಾತೆ ಆದಮೇಲೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಮಹಿಳೆಯರಿಗೆ ಒಂದು ಮಂತ್ರಿ ಸ್ಥಾನ ಕೂಡ ಕೊಟ್ಟಿಲ್ಲ. ಹಿಂದೆ ಪಾರ್ಲಿಮೆಂಟಲ್ಲಿ ವುಮೆನ್ಸ್ ರಿಸರ್ವೇಷನ್ ಬಂದಾಗ ಆ ಬಿಲ್ಲನ್ನು ವಿರೋಧ ಮಾಡಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ರಾಜ್ಯದಲ್ಲಿ ಮಹಿಳಾ ಕೋಟಾದಲ್ಲಿ ಒಬ್ಬರನ್ನಾದು ಮಂತ್ರಿ ಮಾಡಬೇಕಾಯಿತು. ಇದು ಕೂಡ ನಮ್ಮ ರಾಜ್ಯದ ದೌರ್ಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದನ್ನು ಮಾಡಿಲ್ಲ. ಇದನ್ನು ನಾವು ಕೂಡ ಈಗ ಇರತಕ್ಕಂಥ ಒಂದು ಕೋಟಾದಲ್ಲಿ ಮಹಿಳೆಯರಿಗೆ ಮಾಡ್ತಾರಂತೇಳಿ ನಾವೆಲ್ಲ ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ. ಸರ್, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ರ, ಯಾಕೆ ಪ್ರಮಾಣ ವಚನಕ್ಕೆ ಅವ್ರು ಹೋಗಿಲ್ಲ? ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ ಸರ್. ಬಹುಶಃ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವ್ರನ್ನ ಸರಿಯಾದ ರೀತಿಯಲ್ಲಿ ಅವ್ರ ಹೈಕಮಾಂಡ್ ನಡೆಸ್ಕೊಂಡಿಲ್ಲ ಅನ್ನೋದನ್ನು ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಅವರು ಯಾರಿಗೆ ಅವ್ರು ರೆಕಮೆಂಡ್ ಮಾಡಿದ್ರು ಅವ್ರನ್ನೆಲ್ಲ ಕೂಡ ಅವ್ರು ಮಾಡಿಲ್ಲ ಹೈಕಮಾಂಡ್ ಅನ್ನೋದು ಕೂಡ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಅದರಿಂದ ಅವರ ಹುಟ್ಟುಹಬ್ಬ ದಿವಸ ಕೂಡ ಅವರು ಖುಷಿಯಿಂದ ತಮ್ಮ ಏನು ರಾಜಕೀಯ ಜೀವನದಲ್ಲಿ ಅವರೇನು ವಿಶ್ರಾಂತಿ ಪಡಿತೀವಿ ಅಂತ ಏನು ಘೋಷಣೆ ಮಾಡಿದರು ಅದನ್ನು ಕೂಡ ಅವರು ಆಚರಣೆ ಮಾಡಲಿಕ್ಕೆ ಆಗಲಿಲ್ಲ. ಇದು ಕೂಡ ಇವತ್ತು ಈ ಸರ್ಕಾರದ ವೈಫಲ್ಯ ಮತ್ತು ಮುಂದಿನ ದಿನಗಳಲ್ಲಿ ಹೇಗೆ ನಡ್ಕೋತಾರೆ ಅನ್ನೋದು ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇದಿಷ್ಟು MLC ಆದಂತಹ ಟಿ. ಶರವಣ ಅವರ ಮಾತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತರಾಜು, ಪಿನೆಸ್ ವಿಸ್ತಾರ, ಬೆಂಗಳೂರು.